ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಈಗಾಗಲೇ ನಮ್ಮ ಅವೈಲೇಬಲ್ ಕ್ಲಾಸಸ್ಗಳು ಈಗಾಗಲೇ ಪೇಯ್ಡ್ ಕ್ಲಾಸಸ್ಗಳು ಈಗಾಗಲೇ ಆ್ಯಪ್ ರಿಲೀಸ್ ಆಗಿದೆ. ಅಲ್ಲಿ HSTR GPSTR PSRಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಡಿಯೋಗಳು ನಿಮಗೆ ಅಲ್ಲಿ ಲಭ್ಯವಾಗ್ತವೆ. ನಮ್ಮ ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ ಪೇಯ್ಡ್ ಕ್ಲಾಸಸ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳಂತ ತಾವೆಲ್ಲರೂ ನೋಡ್ರಿ ಅಂತಂತೇಳಿ ಭಾವಿಸ್ತಾ, ಈಗ ಮತ್ತೊಂದು ಮಾನಸಿಕ ಸಾಮರ್ಥ್ಯದ ಒಂದು ತರಗತಿಯೊಂದಿಗೆ ನಾನು ತಮ್ಮೊಟ್ಟಿಗೆ ಬರ್ತಾ ಇದ್ದೇನೆ. ಅದುವೇ ದಿಕ್ಕುಗಳು, ಡೈರೆಕ್ಷನ್ಸ್ ಅಂತ ಏನಂತ ನಾವಿಲ್ಲಿ ಹೇಳ್ತೀವಿ. ಡೈರೆಕ್ಷನ್ಸ್ ಅಥವಾ ದಿಕ್ಕುಗಳು ಈ ಒಂದು ಚಾಪ್ಟರ್ ಮೇಲೆ 1 ಅಥವಾ 2 ಪ್ರಶ್ನೆಗಳು ಪ್ರತಿ ವರ್ಷದ ಆ ಒಂದು PC ಆಗಿರ್ಬೋದು, PS ಆಗಿರ್ಬೋದು, ಹಾಗಾಗಿ ಬೇರೆ ಬೇರೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಗಳಲ್ಲಿ ಕಂಪಲ್ಸರಿ ಕೇಳುವಂತಹ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಒಂದು ಚಾಪ್ಟರ್ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡ್ಕೊಂತ ಹೋಗೋಣ. ದಿಕ್ಕುಗಳು. ಹಾಗಾದರೆ ಈ ದಿಕ್ಕುಗಳು ಅಂತ ಅಂದಾಗ ಏನೆಲ್ಲ ನಾವು ಮೊದಲಿಗೆ ತಿಳ್ಕೋಬೇಕು ಅಂತೇಳಿ ಸ್ವಲ್ಪ ಈಗ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ನಾವು ದಿಕ್ಕುಗಳು ಅಂತಂದೇಳಿ ಅಂದುಕೊಳ್ಳೆ ನಾವು 4 ದಿಕ್ಕುಗಳು, ನಂತರ 4 ಉಪದಿಕ್ಕುಗಳು ಅಂತ ಏನು ಮಾಡ್ತೀವಿ ನಾವು ವಿಂಗಡಣೆ ಮಾಡ್ತೀವಿ. ಮುಖ್ಯ ದಿಕ್ಕುಗಳಾಗಿ ಮೇಲ್ಗಡೆ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಇದು ಪಶ್ಚಿಮ ಅಂತೇಳಿ. ಹಾಗೆಯೇ ಉಪದಿಕ್ಕುಗಳು ಇವುಗಳ ಮಧ್ಯದಲ್ಲಿ ಏನು ಮಾಡ್ತಾವೆ, ನಮಗಿಲ್ಲಿ ಬರ್ತಾವೆ. ಇವುಗಳ ಮಧ್ಯದಲ್ಲಿ ನಮಗೆ ಬರ್ತಾವ. ಇಲ್ಲಿ ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ಇದು ವಾಯುವ್ಯ ಅಂತೇಳಿ. ದಿಕ್ಕು ಮತ್ತು ಉಪದಿಕ್ಕುಗಳನ್ನು ನಾವು ಕೂಡಿಸಿ ನಾವು ಓದಬೇಕಾದ್ರೆ ಊ ಈ ಪು ಆದ ನೈಪವ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಓದ್ತೀವಿ. ಸರಳವಾಗಿ ನಾವು ಅದನ್ನು ತಿಳ್ಕೊಂತೀವಿ. ಹಾಗಾದರೆ ಈ ದಿಕ್ಕುಗಳು ನಮ್ಮ ಈ ಒಂದು ಚಾಪ್ಟರ್ಗೆ ಯಾಕೆ ಅವಶ್ಯಕ ಆಗ್ತದೆ ಅನ್ನೋದನ್ನು ನಾವೀಗ ನೋಡ್ಕೊತ ಹೋಗಬೇಕು. ಮೊದಲಿಗೆ ಯಾವುದೇ ಇರಲಿ, ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಿಕ್ಕುಗಳಿಗೂ ಮತ್ತು ಈ ಒಂದು ರೇಖಾಗಣಿತಕ್ಕೂ ಸ್ವಲ್ಪ ನಮಗೆ ಸಂಬಂಧ ಐತಿ. ರೇಖಾಗಣಿತ ಇಲ್ಲಿ ಮೀಟ್ರ್ ಬರ್ತದೆ, ಸೆಂಟಿಮೀಟ್ರ್ ಬರ್ತದೆ, ಡಿಗ್ರೀಸ್ಗಳು ಬರ್ತವೆ, ಕೋನಗಳು, ಸರಳ ಕೋನ ಬರ್ತದೆ, ಲಂಬ ಕೋನ ಬರ್ತದೆ, ಆಮೇಲೆ ಸರಳ ಕೋನ, ವಿಶಾಲ ಕೋನ, ಇವೆಲ್ಲದೂ ಸಹಿತ ಇಲ್ಲಿ ಬರೋದರಿಂದ ಸ್ವಲ್ಪ ನಾವು ಈ ದಿಕ್ಕುಗಳನ್ನು ಆಧರಿಸಿ ರೇಖಾಗಣಿತದ ಒಂದಿಷ್ಟು ಪರಿಕಲ್ಪನೆಗಳನ್ನು ಈ ದಿಕ್ಕುಗಳು ಚಾಪ್ಟರಿಗೆ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಹಾಗಾದರೆ ಏನು ಬರ್ತದೆ, ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದು ಈ ಒಟ್ಟು ದಿಕ್ಕು ಮತ್ತು ಉಪದಿಕ್ಕುಗಳನ್ನು ಸೇರಿಸಿ 360 ಡಿಗ್ರಿ ಇರುತ್ತೆ. ಇದು ಫಸ್ಟ್ ನಮಗೆ ಗೊತ್ತಾಗಬೇಕಂತ ಒಂದು ಮಾಹಿತಿ. 360 ಡಿಗ್ರಿ ಅಂದ್ರೆ ಯಾವುದೇ ಒಂದು ದಿಕ್ಕಿನಿಂದ ಆರಂಭ ಮಾಡಿದಾಗ ಮತ್ತೆ ಒಳ್ಳೆ ಅದೇ ದಿಕ್ಕಿಗೆ ನಾವೇನಾದ್ರು ತಲುಪಿದ್ವಿ ಅಂದರೆ 360 ಡಿಗ್ರಿ ನಮಗೆ ಗೊತ್ತಾಗತ್ತೆ. ಈ 366 ಡಿಗ್ರಿ ನಾವು ಈ ವೃತ್ತಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ವೃತ್ತದ ಒಂದು ಕೋನ ಎಷ್ಟಿರುತ್ತಪ್ಪ ಅಂತಂದರೆ 360. ಈ 360 ವೃತ್ತ ಆಗಿರಲಿ, ಒಂದು ದಿಕ್ಕಾಗಿರಲಿ, ದಿಕ್ಕಿನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವೃತ್ತವಾಗಿರಲಿ ಅಥವಾ ಗಡಿಯಾರ ಆಗಿರಲಿ, ಈ ಗಡಿಯಾರ ಆಗಿರಲಿ, ಇವೆಲ್ಲದರ ಒಂದು ಕೋನದ ಅಳತೆ 360 ಡಿಗ್ರಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ಒಂದೇದ್ದು 360 ಡಿಗ್ರಿ ಆದರೆ ನೆಕ್ಸ್ಟ್ ಇಲ್ಲಿ ಬರುವಂಥ ಪಾಯಿಂಟ್ ಏನಪ್ಪ ಅಂತಂದ್ರೆ ದಿಕ್ಕಿನಿಂದ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ, ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಇರುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಉತ್ತರ ದಿಕ್ಕಿನಿಂದ ನಾವೇನಾದರೂ ಇಲ್ಲಿ ಪೂರ್ವಕ್ಕೆ ಏನಾದರೂ ಹೊಂಟಿವಂದ್ರೆ ಉತ್ತರ ದಿಕ್ಕಿನಿಂದ ಅಂದರೆ ಮುಖ್ಯ ದಿಕ್ಕಿಗೆ ಇದು 90 ಡಿಗ್ರಿ ಅಂತ ನಾವೇನು ಮಾಡ್ತೀವಿ, ಇದನ್ನು ಹೇಳ್ತೀವಿ. ಇದು ಒಂದನೇ ಪಾಯಿಂಟ್. ಆಮೇಲೆ ಉಪದಿಕ್ಕಿಗೂ ಸಹಿತ 90 ಡಿಗ್ರಿ ಇರ್ತೈತಿ. ಉಪದಿಕ್ಕಿಗೂ ಸಹಿತ 90 ಡಿಗ್ರಿ ಇರ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಗ್ನೇಯ ಐತಿ. ಆಗ್ನೇಯದಿಂದ ನೈಋತ್ಯಕ್ಕೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಇದನ್ನು ನಾವು ನೋಡಿದೀವಪ್ಪ ಅಂತಂದ್ರೆ ಇದು ಸಹಿತ ನಮಗೆ 90 ಡಿಗ್ರಿನೇ ಇರ್ತೈತಿ.
90 ಡಿಗ್ರಿ ಇರುತ್ತೆ. ಇದನ್ನು ಸ್ವಲ್ಪ ನಾವೀಗ ನೀಟಾಗಿ ನೋಡ್ಕೋಬೇಕು. ಆಮೇಲೆ ಮುಖ್ಯ ದಿಕ್ಕಿನಿಂದ ಉಪದಿಕ್ಕಿಗೆ ಎಷ್ಟಿರುತ್ತೆ ಅಂದ್ರೆ 45 ಡಿಗ್ರಿ ಇರ್ತೈತಿ. 45 ಡಿಗ್ರಿ ಇರ್ತೈತಿ ಅಂದ್ರೆ ಈಗ ದಕ್ಷಿಣದಿಂದ ನೈಋತ್ಯಕ್ಕೆ ನಾವು ತಿರುಗಿದೀವಿ ಅಂದ್ರೆ 45, ಅಥವಾ ನೈಋತ್ಯದಿಂದ ಯಾವುದಕ್ಕೆ ಈ ಕಡೆ ಪಶ್ಚಿಮಕ್ಕೆ ನಾವು ತಿರುಗಿದೀವಿ ಅಂದರೆ 45. ಸೊ ಇಲ್ಲಿ 45, ಇಲ್ಲಿ 45, ಇಲ್ಲಿ 45, ಹೀಗೆ ದಿಕ್ಕಿನಿಂದ ಮುಖ್ಯ ದಿಕ್ಕಿಗೆ ಅಥವಾ ಮುಖ್ಯ ದಿಕ್ಕಿನಿಂದ ಉಪದಿಕ್ಕಿಗೆ 45 ಡಿಗ್ರಿ ನಮಗೆ ಕೋನ ಇರ್ತೈತಿ. ಇದರ ಮೇಲೆ ನಾವೇನು ಮಾಡ್ಬೇಕಂದ್ರೆ ಡೈರೆಕ್ಷನನ್ನು ಅಳಿಬೇಕಾಗ್ತದೆ. ಸೊ ಇದು ನಾವು ಈ ದಿಕ್ಕುಗಳು ಅನ್ನೋದನ್ನು ನಾವು ನೀಟಾಗಿ ಅಬ್ಸರ್ವನ್ನ ಮಾಡಿದ್ದೇ ಆದಲ್ಲಿ ಇದರಲ್ಲಿ ನಮಗೆ ಸಿಗ್ತದೆ. ಹಾಗಾದ್ರೆ ಇನ್ನೂ ನಮಗೇನು ಬರ್ತದಪ್ಪ ಅಂತೇಳಂದ್ರೆ ವಿರುದ್ಧ ದಿಕ್ಕಿಗೆ ಅಂದ್ರೆ ಪರಸ್ಪರ ವಿರುದ್ಧ ಇರ್ತಕ್ಕಂಥ ದಿಕ್ಕುಗಳು ನಮಗೆ 180 ಡಿಗ್ರಿ ಇರ್ತೈತಿ. ಇದನ್ನು ಫಸ್ಟ್ ತಿಳ್ಕೋಬೇಕು. ವಿರುದ್ಧ ದಿಕ್ಕು ಅಂದರೆ ಏನು? ಒಂದು ದಿಕ್ಕಿನ ಇನ್ನೊಂದು ವಿರುದ್ಧ ದಿಕ್ಕು. ಅಂದರೆ ಫಾರ್ ಎಕ್ಸಾಂಪಲ್ ಉತ್ತರದಿಂದ ದಕ್ಷಿಣಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ, ಹೀಗೆ ನಾವು ಇದನ್ನು ನೋಡಿದೀವಿ ಅಂದ್ರೆ ಇದು 180 ಡಿಗ್ರಿ ಇರ್ತೈತಿ. ಇದು ನಮಗೆ 180 ಡಿಗ್ರಿ ಇರ್ತೈತಿ. ಇದರ ಬಗ್ಗೆ ಸ್ವಲ್ಪ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇದು ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಈ ಒಂದು ಕಾನ್ಸೆಪ್ಟನ್ನು ಮೊದಲಿಗೆ ನಾವು ಅರ್ಥ ಮಾಡಿಕೊಂಡೀವಿ ಅಂದ್ರೆ ಲೆಕ್ಕ ಬಿಡಿಸುವ ಸಮಯದಲ್ಲಿ ನಮಗೆ ಭಾಳ ಈಸಿ ಆಗ್ತದೆ. ಭಾಳ ಈಸಿ ಆಗ್ತದೆ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ಮತ್ತೆ ಇನ್ನೊಂದಿಷ್ಟು ಪಾಯಿಂಟ್ಗಳನ್ನು ನೋಡೋದಾಯಿತು ಅಂದ್ರೆ ಈ ನಾವು ಈ ದಿಕ್ಕುಗಳಲ್ಲಿ ಈ ತಿರುಗುವಿಕೆ ಅಂತ ಏನು ಮಾಡ್ತೀವಿ, ಇದನ್ನು ಕರಿತೀವಿ. ತಿರುಗುವಿಕೆ ಅಥವಾ ನಾವು ಪ್ರದಕ್ಷಿಣೆ ಅಂತ ಹೇಳ್ತೀವಿ. ಈ ತಿರುಗುವಿಕೆ ಅಥವಾ ಈ ಒಂದು ಪ್ರದಕ್ಷಿಣೆಯಲ್ಲಿ ಏನು ಬರ್ತದೆ ಅಂತೇಳಂದರೆ ಒಂದನೇದ್ದು ಗಡಿಯಾರ ತಿರುಗುವ ದಿಕ್ಕು, ಎರಡನೇದ್ದು ಗಡಿಯಾರ ತಿರುಗುವ ವಿರುದ್ಧದ ದಿಕ್ಕು. ಈ ಎರಡನ್ನು ನಾವು ಭಾಳ ಚಂದ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಗಡಿಯಾರ ತಿರುಗುವ ದಿಕ್ಕಂದ್ರೇನು? ಈ ಗಡಿಯಾರ ಅಂತ ನಾವು ಇದನ್ನು ಹಾಕ್ಕೊಂಡಾಗ ಇದಕ್ಕೆ ನಾವು 12, ಇದಕ್ಕೆ ನಾವು 3, 6 ಮತ್ತು 9 ಅಂತ ನಂಬರ್ ಕೊಟ್ಟಾಗ ಇದು ಒಂದು ಸಣ್ಣ ಮುಳ್ಳು, ಗಂಟೆಯ ಮುಳ್ಳು, ಇದು ನಿಮಿಷದ ಮುಳ್ಳು. ಇದನ್ನು ತಿರುಗಬೇಕಾದ್ರೆ ಗಡಿಯಾರ ತಿರುಗುವ ದಿಕ್ಕು ಎಂದರೆ ಎಡದಿಂದ ಬಲಕ್ಕೆ ತಿರುಗಿದೀವಿ ಅಂದ್ರೆ ಇದು ಗಡಿಯಾರ ತಿರುಗುವ ದಿಕ್ಕು. ಎಡದಿಂದ ಬಲಕ್ಕೆ ನಾವೇನ ತಿರುಗಿದೀವಪ್ಪ ಅಂತಂದ್ರೆ ಇದು ಗಡಿಯಾರ ತಿರುಗುವ ದಿಕ್ಕು ಅಂತ ಕರಿತೀವಿ. ಇದನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಏನು ಮಾಡ್ತೀವಿ, ಇದನ್ನು ಹೇಳ್ತೀವಿ. ಕ್ಲಾಕ್ ವೈಸ್ ಡೈರೆಕ್ಷನ್, ಗಡಿಯಾರ ತಿರುಗುವ ದಿಕ್ಕು ಹೀಗೆ ಬರ್ತದೆ, ಬಾಣದ ಗುರುತು ಹೀಗೆ ಬರ್ತದೆ. ಆಮೇಲೆ ಇನ್ನೊಂದು ಬರ್ತದೆ ಗಡಿಯಾರ ತಿರುಗುವ ವಿರುದ್ಧದ ದಿಕ್ಕು, ಆ್ಯಂಟಿ ಕ್ಲಾಕ್ ವೈಸ್. ಅಂದರೆ ಇದು ಹೀಗೆ ಬರ್ತದೆ, ಇದರ ವಿರುದ್ಧ ಬರ್ತದೆ, ಹೀಗೆ ಬಲದಿಂದ ಎಡಕ್ಕೆ ಬರ್ತದೆ. ನಾವು ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಏನು ಮಾಡ್ತೀವಿ, ಹೇಳ್ತೀವಿ. ಸೊ ಹೀಗೆ ಈ ಲೆಕ್ಕಗಳನ್ನು ನಾವಲ್ಲಿ ಬರಿಬೇಕಾದ್ರೆ ಬಿಡಿಸುವಂಥ ಸಂದರ್ಭದಲ್ಲಿ ಗಡಿಯಾರ ತಿರುಗುವ ದಿಕ್ಕು, ಗಡಿಯಾರ ತಿರುಗುವ ವಿರುದ್ಧದ ದಿಕ್ಕು ಮತ್ತು ದಿಕ್ಕಿನಿಂದ ಉಪದಿಕ್ಕಿನಿಂದ ಮುಖ್ಯ ದಿಕ್ಕಿಗೆ ಮತ್ತು ಉಪದಿಕ್ಕಿಗೆ ತಿರುಗುವಂತಹ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಹಾಗಾಗಿ ಯಾವುದು 45 ಡಿಗ್ರಿ,
ಯಾವುದು 90 ಡಿಗ್ರಿ, ಯಾವುದು 180 ಡಿಗ್ರಿ, ಯಾವುದು 180 ಡಿಗ್ರಿ, ಯಾವುದು 360 ಡಿಗ್ರಿ. ಇದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. 90 ಡಿಗ್ರಿ ಲಂಬ ಕೋನದಲ್ಲಿ ನಾವೇನು ಮಾಡ್ತೀವಿ, ತಿರುಗಿಸ್ತೀವಿ. 180 ಡಿಗ್ರಿ ಸರಳ ಕೋನದಲ್ಲಿ ತಿರುಗ್ತೀವಿ. 360 ಡಿಗ್ರಿ ಒಂದು ಬಾರಿ ಒಂದು ಸುತ್ತನ್ನು ತಿರುಗಿದರೆ ಅದು 360 ಡಿಗ್ರಿ ಆಗ್ತದೆ. 90 ಡಿಗ್ರಿ ಅಂದರೆ ಹೆಂಗೆ ತಿರುಗ್ತೀವಿ, ಜಸ್ಟ್ ಅದು ಕ್ಲಾಕ್ ವೈಸರೇ ಇರಲಿ, ಆ್ಯಂಟಿ ಕ್ಲಾಕ್ ವೈಸರೇ ಇರಲಿ, ನಾವೇನಾದ್ರು 90 ಡಿಗ್ರಿ ತಿರುಗಾಕತ್ತೀವಪ್ಪ ಅಂತಂದರೆ ಒಂದು ದಿಕ್ಕಿನ ಕಡೆಗೆ ಮುಖ ಮಾಡೀವಂದ್ರೆ ಇನ್ನೊಂದು ನಮ್ಮ ಪಕ್ಕ ಇರತಕ್ಕಂಥ ದಿಕ್ಕಿನ ಕಡೆಗೆ ಮುಖ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನೇನಾದರೂ ಈ ಕಡೆ ನಾನು ಈಗ ನನ್ನ ನೇರವಾಗಿರ್ತಕ್ಕಂಥ ಈ ದಿಕ್ಕಿಗೆ ಮುಖ ಮಾಡಿದಾಗ ನಾನು 90 ಡಿಗ್ರಿ ತಿರುಗಬೇಕು ಅಂದ್ರೆ ಒಂದು ರೌಂಡು ಈ ಥರ ತಿರುಗಿದರೆ ಇದು 90 ಡಿಗ್ರಿ ಆಗ್ತದೆ. ಇದು 90 ಡಿಗ್ರಿ ಆಗ್ತದೆ. ಸಪೋಸ್ ಮತ್ತೆ ನನ್ನ ಮರಳಿ ಜಾಗದಿಂದ 45 ಡಿಗ್ರಿನ ತಿರುಗಬೇಕು ಅಂದರೆ ಜಸ್ಟ್ 45. ಸೊ ಡೈರೆಕ್ಷನ್ ಈ ಟೈಪ್ ಇರ್ತದೆ. 90 ಈ ಟೈಪ್ ಇರ್ತದೆ. ಅಂದರೆ ಒಂದು ದಿಕ್ಕಿನಿಂದ ಒಂದು ಹೆಜ್ಜೆಗೆ ಸಂಪೂರ್ಣವಾಗಿ ತಿರುಗಿದಾಗ ಇದು 90 ಆಗ್ತದೆ. ಹಾಗಾದರೆ 180 ಡಿಗ್ರಿ ಅಂದರೆ ಕ್ಲಾಕ್ ವೈಸ್ ಅಂದರೆ ಬಲಗಡೆಯಿಂದ, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಎಡಗಡೆಯಿಂದ. ಸೊ ಎಡಗಡೆಯಿಂದ ತಿರುಗಿದರೆ ಆ್ಯಂಟಿ ಕ್ಲಾಕ್ ವೈಸ್, ಬಲಗಡೆಯಿಂದ ತಿರುಗಿದರೆ ಇದು ಕ್ಲಾಕ್ ವೈಸ್. ಸೊ 180 ಡಿಗ್ರಿ ನಾನು ಈ ಕಡೆ ಇದೀನಪ್ಪ ಅಂತ ಅಂದರೆ ನಾನು ಕ್ಲಾಕ್ ವೈಸಲ್ಲಿ 180 ಡಿಗ್ರಿನ ತಿರುಗಬೇಕು ಅಂದರೆ ಸಂಪೂರ್ಣವಾಗಿ ನಾನು ಏನು ಮಾಡ್ತೀನಿ, ಮುಖ ಈ ದಿಕ್ಕಿಗಿದ್ದು ಸಂಪೂರ್ಣವಾಗಿ ನನ್ನ ಮುಖ ಈ ದಿಕ್ಕಿಗೆ ಬರ್ತದೆ. ಇದು 180 ಡಿಗ್ರಿ. ಇದು 180 ಡಿಗ್ರಿ. ಮತ್ತು ಹೊಳ್ಳಿ ನಾನು 180 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬರಬೇಕಾದ್ರೆ ಮತ್ತೆ ಹೀಗೆ ಇದು 180. ನಾ ಮೊದಲು ತಿರುಗಿದ್ದು 180 ಕ್ಲಾಕ್ ವೈಸ್, ಮತ್ತೆ ಮರಳಿ ಮತ್ತೆ ನನ್ನ ದಿಕ್ಕಿಗೆ ಬಂದಿದ್ದು 180 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್. ಹಾಗಾದರೆ ಈ 360 ಡಿಗ್ರಿ ಅಂತ ಅಂದಾಗ ಸಂಪೂರ್ಣವಾಗಿ ಒಂದು ಸುತ್ತನ್ನು ಸುತ್ತೋದು. ಯಾವ ದಿಕ್ಕಿಗೆ ಮುಖ ಮಾಡಿರ್ತೀವಿ ಮತ್ತೆ ಹೊಳ್ಳಿ ಅದೇ ದಿಕ್ಕಿನ ಕಡೆಗೆ ಬರೋದು. ಅಂದರೆ ನಾನು ಈ ದಿಕ್ಕಿನ ಅದಿನಪ್ಪ ಅಂತಂದರೆ 360 ಡಿಗ್ರಿ ಅಂದ್ರೆ ಸಂಪೂರ್ಣವಾಗಿ ಏನು ಮಾಡೋದು, ಒಂದು ವೃತ್ತವನ್ನಾಗಿ ಮಾಡೋದು. ಸೊ ಹೀಗೆ ಈ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಮಾತ್ರ ಮುಂದೆ ನಮಗೆ ಆ ಲೆಕ್ಕ ಸುಲಭವಾಗಿ ಬಿಡಿಸ್ಲಾಕ ಬರುತ್ತೆ ಅನ್ನುವಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಈಗ ಮುಂದಕ್ಕೆ ಹೋಗೋಣ ಈ ಒಂದು ವಿಷಯದಲ್ಲಿ. ಹಾಗಾದರೆ ಈ ಒಂದು ವಿಷಯದಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಈ ತ್ರಿಭುಜದಲ್ಲಿ ಪೈಥಾಗೊರಸ್ ಪ್ರಮೇಯ ಅಂತ ಒಂದು ಬರ್ತದೆ. ಪೈಥಾಗೊರಸ್ ಪ್ರಮೇಯ ಅಂತೇಳಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಈ ಪೈಥಾಗೊರಸ್ ಪ್ರಮೇಯದಲ್ಲೇ ಆ ದಿಕ್ಕುಗಳನ್ನು ನಾವು ಲೆಕ್ಕವನ್ನು ಕೊಟ್ಟು ಪೈಥಾಗೊರಸ್ ಪ್ರಮೇಯ ಬರುವ ಹಾಗೇ ಲೆಕ್ಕವನ್ನು ಕೇಳ್ತಾರೆ. ಆ ಲೆಕ್ಕವನ್ನು ಕೇಳಬೇಕಾದ್ರೆ ನೀಟಾಗಿ ನಾವು ಇದರ ನಿಯಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಏನಿದು ಪೈಥಾಗೊರಸ್ ಪ್ರಮೇಯ? ಪೈಥಾಗೊರಸ್ ಪ್ರಮೇಯ ಅಂದರೆ ಏನೂ ಇಲ್ಲ, ಈ ತ್ರಿಭುಜದಲ್ಲಿನ ವಿಕರ್ಣದ ಮೇಲಿನ ಈ ಒಂದು ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅನ್ನುವಂಥದ್ದು ಪ್ರಶ್ನೆ ಇದು. ಅಂದ್ರೆ ಈ ಎರಡು ಬಾಹುಗಳ ವರ್ಗಗಳ ಮೊತ್ತ ಇದಕ್ಕೇನಾಗಿರ್ತೈತಿ, ಇದು ಸಮನಾಗಿರ್ತೈತಿ, ವಿಕರ್ಣದ ಮೊತ್ತಕ್ಕೆ ಸಮನಾಗಿರ್ತೈತಿ ಅಂತ ಹೇಳೋದೇ ಇದನ್ನು ಏನಂತ ಕರಿತೀವಿ, ನಾವು ಇದನ್ನು ಪೈಥಾಗೊರಸ್ ಪ್ರಮೇಯ ಅಂತ ಹೇಳ್ತೀವಿ. ಅಂದ್ರೆ ಇದನ್ನು ನಾವು ಹೀಗೆ ಬರಿತೀವಿ, AC² = AB² + BC². ಈ ಥರನಾಗಿ ನಾವು ಇದನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಸಪೋಸ್ ಏನಾದರೂ ಇದರಲ್ಲಿ AC² ಕೇಳಿದ್ದಂದ್ರೆ AB² + BC² ಅಂತ ಮಾಡ್ಕೊಂತೀವಿ. ಸಪೋಸ್ ಏನಾದರೂ AC² ಕೊಟ್ಟು ಅಂದರೆ ಇದರ ಅಳತೆಯನ್ನು ಕೊಟ್ಟು ಇದನ್ನೇನಾದರೂ ಕೇಳಿದರೆ ಅವಾಗಿಲ್ಲಿ ಏನಂತ ಕೇಳ್ತೀವಿ, ಇಲ್ಲಿ BC² = AC² - AB² ಅಂತ ಮಾಡ್ಕೊಂತೀವಿ. ಈ ಥರನಾಗಿರ್ತಕ್ಕಂಥ ಲೆಕ್ಕವನ್ನು ಏನು ಮಾಡ್ತೀವಿ ಅಂದರೆ ಆ ಒಂದು ವಿಕರ್ಣದಲ್ಲಿ ಇನ್ನೊಂದು ಬಾಹುಳ ಅಳತೆಯನ್ನು ಕೇಳಿದಾಗ ನಮಗೆ BC ಸಿಗುತ್ತದೆ. ಮತ್ತೇನಾದರೂ AB ಕೇಳಿದ್ರೂ ಅಷ್ಟೇ, AB² = AC² - BC² ಅಂತ ಏನು ಮಾಡ್ತೀವಿ, ಹಾಕ್ಯಂತೀವಿ. ಅಂದ್ರೆ AB ಕೊಟ್ಟು ಇದನ್ನು ಕೊಟ್ಟು ಏನಾದರೂ ವಿಕರ್ಣವನ್ನು ಕೇಳಿದರೆ AC² = AB² + BC² ಅಂತ ಏನು ಮಾಡ್ತೀವಿ, ಅದನ್ನು ಹಾಕ್ಯಂತೀವಿ. ಕೊನೆಗೆ ಉತ್ತರ ಅದಾಗಲೇ ಬರ್ತದೆ.
ಆದರೆ ಈ ಪೈಥಾಗೋರಸ್ ನಿಯಮದಲ್ಲಿ ಈ ಕಂಪಲ್ಸರಿ ಏನಾಗತ್ತಂದರೆ ಇದು ಲಂಬಕೋನ ರಚನೆ ಆಗತ್ತಲ್ಲಿ ನಾವು ಹೇಳುವಂತಹ ಡೈರೆಕ್ಷನ್ ಮೇಲೆ ಆ ಡೈರೆಕ್ಷನ್ ನಾವು ಆ ಒಂದು ಮಾರ್ಕ್ ಮಾಡಿದ್ದೀವಿ ಅಂದ್ರೆ ನಾವು ಚಲಿಸುವ ದೂರದಿಂದ ಎಷ್ಟು ಕಿಲೋಮೀಟರ್ ಅಂತರದಲ್ಲಿದ್ದಾನೆ ಅನ್ನುವಂಥ ಏನಾದರೂ ಅಲ್ಲಿ ಪ್ರಶ್ನೆ ಏನಾದ್ರು ಬಂದಿದ್ದರೆ ಆ ಪ್ರಶ್ನೆಗೆ ಇದೇ ಟೈಪ್ ಏನಾಗುತ್ತೆ ಡೈರೆಕ್ಷನಲ್ಲಿ ನಿರ್ಮಾಣ ಆಗ್ತದೆ. ಹಾಗಾದ್ರೆ ಒಂದು ಸುಲಭವಾಗಿರ್ತಕ್ಕಂಥದ್ದನ್ನು ನಾನಿಲ್ಲಿ ತಮ್ಮ ಮುಂದೆ ಇಲ್ಲಿ ವ್ಯಕ್ತಪಡಿಸ್ತೀನಿ. ಏನಂದ್ರೆ ತಾವೆಲ್ಲರೂ ಇಲ್ಲಿ ಒಂದು ಪಠ್ಯನ ಗಮನಿಸಿರ್ಬೋದು. ಇಲ್ಲೊಂದು ಬಾಕ್ಸನ್ನು ನಿಮಗೆ ಹಾಕಿದ್ದೀನಿ. ಆದರೆ ಈ ಬಾಕ್ಸ್ ಏನು? ಇದು AB, ಇದು BC, ಇದು AC. ಈ ಒಂದು 5-6 ಒಂದಿಷ್ಟು ಈ ನಂಬರನ್ನು ನಾವೇನಾದರೂ ನೆನಪಿಟ್ಕೊಂಡಿವಂದ್ರೆ ಖಂಡಿತವಾಗಿ ನಾವೇನು ಮಾಡ್ತೀವಿ ಅಂದ್ರೆ ಲೆಕ್ಕ ಮಾಡೋಕ್ಕಿಂತ ಮುಂಚೆನ ಉತ್ತರವನ್ನು ನಾವೇನು ಮಾಡೋದು ಇಲ್ಲಿ ಕಂಡುಹಿಡಿಯಬಹುದು. ಸರ್ ಅದು ಹೇಗೆ ರೀ? ಸಪೋಸ್ ಇಲ್ಲ AB ಏನಾದರೂ 3 ಮೀಟ್ರ್ ಕೊಟ್ಟಿದ್ರ ಅಥವಾ BC ಏನಾದರೂ 4 ಮೀಟ್ರ್ ಕೊಟ್ಟಿದ್ರ ಆಟೋಮೆಟಿಕ್ ಅದು AC ಎಷ್ಟಿರ್ತೈತಿ? 5 ಮೀಟರ್ ಅದು ಇದ್ದೇ ಇರ್ತದೆ. ಮೀಟರ್ ಇದ್ದರೆ ಮೀಟರ್ಗಳಲ್ಲಿ ಬರೀರಿ, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟ್ರಲ್ಲಿ ಬರೀರಿ, ಕಿಲೋಮೀಟರ್ ಇದ್ದರೆ ಕಿಲೋಮೀಟ್ರಲ್ಲಿ ಬರೀರಿ. ಸೊ ಹಾಗೆ 3, 4, 5 ಇದು ಒಂದು ಏನಿದು ತ್ರಿವಳಿ, ಪೈಥಾಗೋರಸ್ನ ತ್ರಿವಳಿ ಅಂತ ಕರಿತೀವಿ ನಾವು ಇದಕ್ಕೆ, ಪೈಥಾಗೋರಸ್ನ ತ್ರಿವಳಿ. ಸೊ ಇಷ್ಟು ತ್ರಿವಳಿಗಳು 1, 2, 3, 4, 5, 6 ಈ 7 ಆ ತ್ರಿವಳಿಗಳನ್ನು ನಾವೇನು ಮಾಡ್ತೀವಿ ಇದನ್ನು ಅಧ್ಯಯನವನ್ನು ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ಲೆಕ್ಕ ಮಾಡೋಕ್ಕಿಂತ ಮುಂಚೆನೇ ನಾವು ಅದನ್ನು ಹೇಳ್ಬೋದು. ಸಪೋಸ್ ನಮ್ಮ ಏನಾದರೂ ಅಳತೆಯಲ್ಲಿ ಏನಾದರೂ 5 ಬಂದೈತಿ, 12 ಬಂದೈತಿ, ಹಾಗಾದರೆ ತಾನು ಚಲಿಸುವ ದೂರದಿಂದ ತಾನು ಇದ್ದ ದೂರದಿಂದ ತಾನು ಚಲಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಏನಾದರೂ ಕೇಳಿದವು ಅಂದರೆ 5, 12 ಇತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಏನಿರ್ತದೆ? ಅದು AC = 13 ಇದ್ದೇ ಇರ್ತೈತಿ. ಹಾಗೆ 6, 8 ಕೇಳಿದರೆ 10 ಬಂದೇ ಬರ್ತೈತಿ. ಹಾಗೆಯೇ 7, 24 ಅಂತ ಕೇಳಿದರೆ 25 ಬಂದೇ ಬರ್ತೈತಿ. 8, 15 ಬಂದರೆ 17 ಬರ್ತೈತಿ. ಇದನ್ನು ಹೇಳ್ತಿರೋದು AC = ಅಂತ ಕೇಳಿದಾಗ AC = ಅಂತ ಏನಂತ ಕೇಳಿದಾಗ ಇವೆಲ್ಲ ನಮಗೇನು ಬರ್ತಾವೆ ಅಂದ್ರೆ ಈ AC ಉತ್ತರಗಳು ಏನು ಮಾಡ್ತಾವೆ ನಮಗೆ ಇಲ್ಲಿ ಬರ್ತಾವೆ. 15, 8, 15 ಕೇಳಿದರೆ 17, AB = 9 ಕೇಳಿದ್ರೆ BC = 12 ಕೇಳಿದರೆ AC = 15 ಬಂದೇ ಬರ್ತೈತಿ. ಆಮೇಲೆ 10 AB = 10, BC = 24 ಬಂತಂದರೆ AC = 26 ನಮಗೆ ಕೇಳ್ತೀವಿ, ಬಂದೇ ಬರ್ತೈತಿ. ಸೊ ಹೀಗೆ ಈ ಒಂದು ಚಾರ್ಟನ್ನು ನಾವು ಅಧ್ಯಯನ ಮಾಡಿದ್ವಪ್ಪ ಅಂತಂದರೆ ನಿಮಗೆ ಈ ಮುಂದೆ ಲೆಕ್ಕದಲ್ಲಿ ಈ ಚಾರ್ಟ್ ನಿಮಗೆ ಹೆಲ್ಪ್ ಆಗ್ತದೆ. ಆದರೆ ಅದನ್ನು ನಾವೇನು ಮಾಡೋಣ, ಈಗ ಒಂದೊಂದಾಗಿ ಅಧ್ಯಯನವನ್ನು ಮಾಡ್ಕೊಂತ ಹೋಗೋಣ. ಇದನ್ನು ನಾವು ಪೈಥಾಗೋರಸ್ ತ್ರಿವಳಿ ಅಂತ ಕರಿತೀವಿ. ಇದು ನಮಗೆ ದಿಕ್ಕುಗಳು ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಬರ್ತದೆ. ಹಾಗಾದ್ರೆ ಮೊದಲನೇ ಲೆಕ್ಕಕ್ಕೆ ಬರೋಣ. ಹಾಗಾದರೆ ಮೊದಲನೇ ಲೆಕ್ಕಕ್ಕೆ ಏಕೆ ನಾವು ಇಲ್ಲಿವರೆಗೆ ನಾವೇನು ತಿಳ್ಕೊಂಡ್ವಿ ಅವೆಲ್ಲವೂ ಸಹಿತ ಒಂದು ಲೆಕ್ಕಕ್ಕಿಂತ ಎಲ್ಲ ಲೆಕ್ಕಗಳು ಏನು ಹೆಂಗದವು ಅಂದ್ರೆ ಡಿಫ್ರೆಂಟ್ ಆಗ್ಯದವು. ಹಾಗಾದ್ರೆ ಮೊದಲನೇ ಲೆಕ್ಕವನ್ನು ನಾವಿಲ್ಲಿ ನೋಡೋಣ. ಏನಂತ ಐತಪ್ಪ ಲೆಕ್ಕ ಅಂದ್ರೆ, ಓರ್ವ ವ್ಯಕ್ತಿ ದಕ್ಷಿಣಕ್ಕೆ ಮುಖ ಮಾಡಿದ್ದಾನೆ. ಗಡಿಯಾರದ ವಿರುದ್ಧದ ದಿಕ್ಕಿನಲ್ಲಿ 135 ಡಿಗ್ರಿ ತಿರುಗಿದಾವ. ನಂತರ ಗಡಿಯಾರದ ದಿಕ್ಕಿನಲ್ಲಿ 180 ಡಿಗ್ರಿ ತಿರುಗಿದ. ಹಾಗಾದರೆ ಕೊನೆಯಲ್ಲಿ ಆ ವ್ಯಕ್ತಿಯು ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ? ನಮಗೆ ದಿಕ್ಕುಗಳಲ್ಲಿ ಕೇಳುವಂಥ ಪ್ರಶ್ನೆ ಅಂದರೆ 3. ಒಂದು, ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ, ಆಮೇಲೆ ಎಷ್ಟು ದೂರದಲ್ಲಿದ್ದಾನೆ, ಆಮೇಲೆ ಮೂರನೇ ಪ್ರಶ್ನೆ ಏನಂದ್ರೆ ಯಾವ ದಿಕ್ಕಿನಲ್ಲಿದ್ದಾನೆ ಮತ್ತು ಎಷ್ಟು ದೂರದಲ್ಲಿದ್ದಾನೆ ಎಂಬುದೇ ಈ ಮೂರನೆಯ ಪ್ರಶ್ನೆ ಆಗಿರ್ತೈತಿ. ಹಾಗಾಗಿ ಇದರ ಮೇಲೆ ನಾವು 3 ನೀಟಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಡೈರೆಕ್ಷನ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಚಾಪ್ಟರ್. ನಾವಿದನ್ನು ಸಲೀಸಾಗಿ ನಾವಿದನ್ನು ತಿಳ್ಕೊಬೋದು. ಹಾಗಾದ್ರೆ ಈ ಪ್ರಶ್ನೆಗೆ ಬರೋಣ. ಏನಂತಂತೇಳಿ, ಒಬ್ಬ ವ್ಯಕ್ತಿ ದಕ್ಷಿಣ ಕಡೆಗೆ ಮುಖ ಮಾಡಿದ್ದಾನೆ ಅಂದ್ರೆ ನಾವು ಯಾವುದನ್ನು ನಾವು ಆರಂಭ ಅಂತ ಹೇಳ್ತೀವಲ್ಲ ಆ ಆರಂಭದ ಬಿಂದುವನ್ನು ಫಸ್ಟ್ ನಾವು ಗುರುತಿಸ್ಕೋಬೇಕು. ಇದನ್ನು O ಬಿಂದು ಅಂತ ಹೇಳಬೇಕು. ಎಲ್ಲಿ ನಾವು ಆರಂಭ ಮಾಡ್ತೀವಲ್ಲ ಅಲ್ಲಿಂದ ಅದನ್ನು ನಾವು
ಓ ಬಿಂದು ಅಂತ ಇದನ್ನು ಇಟ್ಕೋಬೇಕಾ, ಓ ಅಂತ ಇದಕ್ಕೆ ಹೆಸರು ಕೊಟ್ಕೋಬೇಕಾ, ಅಥವಾ ಬೇರೆ ಏನಾದರೂ ನಿಮ್ಮ ಹೆಸರನ್ನು ಸಹಿತ ಕೊಟ್ಕೋಬೋದು, ಅಭ್ಯಂತರವಿಲ್ಲ. ಆದರೆ ಸ್ಟಾರ್ಟಿಂಗ್ ಪಾಯಿಂಟ್ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಏನು ಅಂತ ಮಾಡಿ ನೀವು ಮುಖ ಮಾಡಿದ್ದಾನೆ ಏನಂತೇಳಿ ದಕ್ಷಿಣಕ್ಕೆ ಮುಖ ಮಾಡ್ಯಾನ ಅಂದರೆ ಈ ಥರ ಈ ಟೈಪ್ ದಕ್ಷಿಣದ ಕಡೆಗೆ ಮುಖವನ್ನು ಮಾಡ್ಯಾನ. ದಕ್ಷಿಣದ ಕಡೆಗೆ ಮುಖ ಮಾಡಿ ಗಡಿಯಾರದ ವಿರುದ್ಧದ ದಿಕ್ಕಿಗೆ ನೋಡ್ರಿ, ನಾವು ಈ ಕಡೆ ಈಗ ನಮ್ಮ ಎರಡು ಕೈ ಅದಾವಲ್ಲ, ಈ ಟೈಪ್ ಇಟ್ಕೋಬೇಕು ಅದನ್ನು. ಹಿಂಗೆ ಗಡಿಯಾರ ತಿರುಗುವ ದಿಕ್ಕಂದ್ರೆ ಇದನ್ನು ನಾವು ಹಿಂಗೆ ಅರ್ಥ ಮಾಡ್ಕೊಂಡ್ರೆ ಇದು ನಮ್ಮ ಎಡ, ಇದು ನಮ್ಮ ಬಲ. ನಾವು ಗಡಿಯಾರ ತಿರುಗುವ ದಿಕ್ಕಿನಂದ್ರೆ ಬಲದಿಂದ ಎಡಕ್ಕೆ ತಿರುಗ್ತೀವಿ. ಗಡಿಯಾರ ತಿರುಗುವ ದಿಕ್ಕಿನ ವಿರುದ್ಧದ ದಿಕ್ಕು ಎಂದರೆ ಬಲದಿಂದ ಎಡಕ್ಕೆ ತಿರುಗ್ತೀವಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡಿ, ಅರ್ಥ ಮಾಡ್ಕೊಳ್ರಿ. ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 135 ಡಿಗ್ರಿ ಅಂದ್ರೆ ಇದು ದಕ್ಷಿಣ. 135 ಅಂದ್ರೆ ಫಸ್ಟ್ ಇಲ್ಲೊಂದು ಏನು ಬರ್ತೈತಿ, ಇಲ್ಲಿ ಪೂರ್ವ 90 ಡಿಗ್ರಿ ಆಯಿತು. ಎಷ್ಟಾಯಿತು? 90 ಡಿಗ್ರಿ. ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ 90 ಆದರೆ ಇನ್ನೂ ಒಂದು ಉಪ ದಿಕ್ಕಿಗೆ 45 ಆಗತ್ತಾ? 45. ಸೊ 45 ಡಿಗ್ರಿ ಆಯಿತು ಅಂದ್ರೆ ಇವಾಗ ಏನು ಮಾಡಿರಿ, ಈಗ ಲೆಕ್ಕ ಮಾಡಿರಿ. ಒಂದು 90 ಇನ್ನೊಂದು 45 ಈಸ್ ಈಕ್ವಲ್ ಟು 135 ಡಿಗ್ರಿ. ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ಏನು ಮಾಡಿದ, ಅವ ತಿರುಗಿದ ಅಂದರೆ ಈಗ ಅವನ ದಿಕ್ಕು ಯಾವುದಪ್ಪ ಅಂತಂದರೆ ಈಶಾನ್ಯ. ಅವನ ದಿಕ್ಕು ಯಾವುದು? ಈಗ ಈಶಾನ್ಯ ದಿಕ್ಕಿಗೆ 135 ಡಿಗ್ರಿ ಈಗ ತಿರುಗ್ಯಾನ. ನಂತರ ಗಡಿಯಾರದ ದಿಕ್ಕಿನಲ್ಲಿ ಅಂದ್ರೆ ಇದು ಎಡ ಆಗತ್ತಾ, ಇದು ಈಗ ಬಲ ಆಗತ್ತ. ಗಡಿಯಾರದ ದಿಕ್ಕಿನಲ್ಲಿ 180 ಡಿಗ್ರಿ ತಿರುಗಿದ. ಅದರ ಕೊನೆಯಲ್ಲಿ ಯಾವ ದಿಕ್ಕಿಗೆ ನೋಡ್ರಿ, ನಾ ಹೇಳಿದೆ ಯಾವ ದಿಕ್ಕಿದೆ ಅದರ ವಿರುದ್ಧದ ದಿಕ್ಕೇ 180 ಡಿಗ್ರಿ ಅಂತ. ಈ ಕಡೆ ಮುಖ ಮಾಡ್ಯಾನಂದ್ರೆ ಒಂದು ರೌಂಡ್ ಸಂಪೂರ್ಣವಾಗಿ ನೋಡ್ಬೇಕವ ಬ್ಯಾಕ್ ಬರಬೇಕು. ದಕ್ಷಿಣ ಆದಮೇಲೆ ಇಲ್ಲಿ ಏನು ಬರ್ತೈತಿ, ಈ ಕಡೆ ಆಗ್ನೇಯ, ಇಲ್ಲಿ ನೈಋತ್ಯ. ಸೊ ಬ್ಯೂಟಿಫುಲ್ ಕ್ವಶನಿಗೆ ಬ್ಯೂಟಿಫುಲ್ ಆನ್ಸರ್ ಯಾವುದು? ಡಿ ಈಸ್ ಈಕ್ವಲ್ ಟು 60. ಅದು ಡಿ ಈಸ್ ಈಕ್ವಲ್ ಟು ನೈಋತ್ಯ ಸರಿಯಾದ ಉತ್ತರ ಸ್ನೇಹಿತರೆ. ಲೆಕ್ಕವನ್ನು ಮಾಡಬೇಕಾದ್ರೆ ಯಾವ ಕಡೆಗೆ ಮುಖ ಮಾಡ್ಯದಾನ, ಯಾವ ಕಡೆ ತಿರುಗಬೇಕು, ನಮ್ಮ ಎಡ ಯಾವುದು, ನಮ್ಮ ಬಲ ಯಾವುದು ಅಂತೇಳಿ ನಾವೇನಾದರೂ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಅರ್ಧ ಸಕ್ಸಸ್ ಅಲ್ಲೇ ನಮ್ಗೆ ಕಂಪ್ಲೀಟ್ ಆಗುತ್ತಾ, ಅರ್ಧ ಸಕ್ಸಸ್ ನಮಗಲ್ಲಿ ಸಿಕ್ಕಂಗೆ. ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಒಂದು ಉತ್ತರ ನೈಋತ್ಯ ದಿಕ್ಕು. ಇದು ಮೊದಲನೇ ಪ್ರಶ್ನೆ ನಮ್ಮದು. ಇದು ಈ ಪ್ರಶ್ನೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊಂತ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಭಾಳ ಚಂದ ಏನಂತ ಐತೆ ನೋಡ್ರಿ ಇದು ಪ್ರಶ್ನೆ. ಒಂದು ದಿನ ರವಿಯು ಮನೆಯಿಂದ, ತನ್ನ ಮನೆ ಐತಿಲ್ಲ, ಒಂದು ಮನೆ ಐತಿ, ಮನೆಯಿಂದ ದಕ್ಷಿಣಕ್ಕೆ 10 ಕಿಲೋಮೀಟರ್ ಸೈಕಲ್ ಸವಾರಿ ಮಾಡಿದ. ಇದು ಒಂದನೇ ಹೇಳಿಕೆ. ಈಗ ತನ್ನ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣ ಮಾಡಿದ. ಇದು ಎರಡನೇ ಹೇಳಿಕೆ. ಮತ್ತೆ ಪುನಃ ಬಲಕ್ಕೆ ತಿರುಗಿದ 10 ಕಿಲೋಮೀಟರ್. ಇದು ಮೂರನೇ ಹೇಳಿಕೆ. ಹಾಗಾದ್ರೆ ಪ್ರಯಾಣಿಸಿದ ಅಲ್ಲಿಂದ ಮತ್ತೆ ಏನು ಮಾಡ್ತಾನೆ, ಎಡಕ್ಕೆ 10 ಕಿಲೋಮೀಟರ್ ತಿರುಗ್ತಾನೆ. ಇದು ನಾಲ್ಕನೇ ಹೇಳಿಕೆ. ನೋಡ್ರಿ ಎಂಥ ಬ್ಯೂಟಿಫುಲ್ ಕ್ವಶನ್ ಇದೆ. ಹಾಗಾದ್ರೆ ಪ್ರಯಾಣ ಮಾಡಿದ ಮೇಲೆ ರವಿ ಈಗ ಆರಂಭದ ಸ್ಥಳದಿಂದ ಎಷ್ಟು ಮೀಟರ್ ಅಥವಾ ಎಷ್ಟು ಅಂತರದಲ್ಲಿದ್ದಾನೆ, ಎಷ್ಟು ಕಿಲೋಮೀಟರ್ ಅಂತರದಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆ. ನೋಡ್ರಿ 1 2 3 4 ಕ್ವಶನ್ನ 4 ಕಾನ್ಸೆಪ್ಟನ್ನು ಕೊಟ್ಟಾನ. ಓಕೆ, ಆರಂಭದ ಬಿಂದು ಮನೆ, ಆರಂಭದ ಬಿಂದು ಮನೆ. ಸೊ ಮನೆಯಿಂದ ದಕ್ಷಿಣಕ್ಕೆ 10 ಕಿಲೋಮೀಟರ್ ಬರ್ತಾನವ. ಹಿಂಗತೆ 10 ಕಿಲೋಮೀಟರ್ ಬರ್ತಾನೆ. ಇದ್ರಾಗ ಸೈಕಲ್ನ್ಯಾಗ ಬರ್ತಾನೆ. ಸೈಕಲ್ ಹೊಡ್ಕೊಂತ ಬರ್ತಾನೆ. ಸೈಕಲ್ ಹೊಡ್ಕೊಂಡು 10 ಕಿಲೋಮೀಟರ್ ಬಂದ. ಆಮೇಲೆ ತನ್ನ ಬಲಕ್ಕೆ ತಿರುಗ್ತಾನವ. ನೋಡ್ರಿ, ಬಲ ಅಂದರೆ ಈಚೆಗೆ,
ಎಷ್ಟು 5 ಕಿಲೋಮೀಟರ್ ಬಲಕ್ಕೆ ಚಲಿಸಿದ. 5 ಕಿಲೋಮೀಟರ್ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಬಂದ, ಪ್ರಯಾಣವನ್ನು ಮಾಡಿದ. ನಂತರ ಪುನಃ ಬಲಕ್ಕೆ ತಿರುಗಿ 10 ಮೀಟರ್, ಅಂದರೆ ಬಲ ಅಂದರೆ ಮತ್ತೆ ಮೇಲೆ ತನ್ನ ಬಲ 10 ಕಿಲೋಮೀಟರ್ ಏನು ಮಾಡಿದ, ಪ್ರಯಾಣಕ್ಕೆ ಏನು ಮಾಡಿದ, ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್. ಅಲ್ಲಿಂದ ಒಂದು 10 ಕಿಲೋಮೀಟರ್, ಇನ್ನೊಂದು 5 ಕಿಲೋಮೀಟರ್. 5 ಕಿಲೋಮೀಟರ್ ಆದಮೇಲೆ ಮತ್ತೆ ಏನು ಮಾಡಿದವ, 10 ಕಿಲೋಮೀಟರ್ ತನ್ನ ಬಲಕ್ಕೆ ತಿರುಗಿ ಬಂದ, ಪ್ರಯಾಣ ಮಾಡಿದ. 1 2 3. ಮೊದಲನೇದ್ದು 10 ಕಿಲೋಮೀಟರ್ ಸೈಕಲಲ್ಲಿ ಬಂದ. ಅದಾದ ಮೇಲೆ ಎರಡನೇದ್ದು ತನ್ನ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಏನು ಮಾಡಿದ, ಬಂದ, ಪ್ರಯಾಣವನ್ನು ಮಾಡಿದ. ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ಬಂದ. ಅಲ್ಲಿಂದ ಎಡಕ್ಕೆ ತಿರುಗಿದ. ಎಡ ಅಂದರೆ ಇಲ್ಲಿ ತನ್ನ ಹಿಂಗತೆ ಮೇಲೆ ಹೋಗ್ಯಾನ. ನಾನು ಈ ಚಿತ್ರವನ್ನು ಸ್ವಲ್ಪ ಈ ಕಡೆ ಹಾಕ್ಕೊತೀನಿ ನೋಡಿರಿ. ಇದು ಆರಂಭದ ಬಿಂದು 10 ಕಿಲೋಮೀಟರ್, ಇದು 5 ಕಿಲೋಮೀಟರ್, ಇದು 10 ಕಿಲೋಮೀಟರ್. ಈಗ ಇಲ್ಲಿ ಬಂದಿದ್ದ ಈಗ ಪುನಃ ತನ್ನ ಎಡ ನೋಡಿರಿ, ಹಿಂಗೆ ತನ್ನ ಹೊಂಟಿವಪ್ಪ ಅಂತ ತನ್ನ ಎಡ ಯಾವುದಾಗುತ್ತೆ, ಈ ಸೈಡ್ ಎಡಕ್ಕೆ ತಿರುಗಿ ಮತ್ತೆ ಏನು ಮಾಡಿದ ಅಂದ್ರೆ 10 ಕಿಲೋಮೀಟರ್ ಮತ್ತೆ ಏನು ಮಾಡಿದ, ಜರ್ನಿಯನ್ನು ಮಾಡಿದ. 10 ಕಿಲೋಮೀಟರ್ ಜರ್ನಿನ ಮಾಡಿದ. ಹಾಗಾದರೆ ರವಿಯು ಈಗ ಆರಂಭದ ಸ್ಥಳದಿಂದ ಎಷ್ಟು ಅಂತರದಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆ. ಎಷ್ಟು ಅಂತರದಲ್ಲಿದ್ದಾನೆ, ವೆರಿ ಸೂಪರ್ ಆಗಿರ್ತಕ್ಕಂಥ ಪ್ರಶ್ನೆ. ಕೆಲವೊಬ್ಬರು ನಮ್ಮಂದಿ ಏನು ಮಾಡ್ತಪ್ಪ ಅಂತೇಳಂದ್ರೆ, ಈಗ ನೋಡ್ರಿ 10 ಕಿಲೋಮೀಟರ್ ಹಿಂಗೆ ಬಂದ, 5 ಕಿಲೋಮೀಟರ್ ಮತ್ತೆ ಬಂದ, ಮತ್ತೆ 10 ಕಿಲೋಮೀಟರ್ ಬಂದ, ಮತ್ತೆ ಹೊಳ್ಳಿ 10 ಕಿಲೋಮೀಟರ್ ಬಂದ. ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 10 20 30 35 ಕಿಲೋಮೀಟರ್. ಪುಣ್ಯಕ್ಕೆ 35 ಆಪ್ಷನ್ ಇಲ್ಲ. 35 ಆ್ಯಕ್ಚುಲಿ ಇದನ್ನು ಯಾವುದೋ ಒಂದು 35 ಕೊಡಬೇಕಿತ್ತು. ಇಲ್ಲಿ 30 ಕಿಲೋಮೀಟರ್ ಕೊಟ್ಟರೆ ನಮ್ಮ ಮಂದಿ ಮ್ಯಾಕ್ಸಿಮಮ್ ಏನು ಮಾಡ್ತಂದ್ರೆ ಎಲ್ಲದು 35 ಕಿಲೋಮೀಟ್ರಕ್ಕೆ ಹಾಕಿಬಿಡ್ತಾರೆ. ಯಾಕಂದ್ರೆ 10 ಕಿಲೋಮೀಟ್ರ್ ಹಿಂಗೆ ಬಂದ, 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹಿಂಗೆ ಬಂದ, ಮತ್ತೆ ಒಳ್ಳೆ 10 ಕಿಲೋಮೀಟ್ರ್ ಹೋದ, ಮತ್ತೆ ಒಳ್ಳೆ 10 ಕಿಲೋಮೀಟ್ರ್ ಹೋದ ಅಂದ್ರೆ ಎಲ್ಲವನ್ನು ಕೂಡಿಸಿ ಏನು ಮಾಡ್ತಾರೆ ಅಂದ್ರೆ ಇಟ್ಬಿಡ್ತಾರೆ ನಮ್ಮ ಮಂದಿ. ಯಾಕಂದ್ರೆ ಆವಾಗ ಆ ಒಂದು ಎಕ್ಸಾಮ್ ಟ್ರೆಶ್ ಅನ್ನೋದು ಹಂಗತೆ ಇರ್ತೈತಿ. ಆದರೆ ಸರಿಯಾದ ಉತ್ತರ ನೋಡಿರಲಿ, ಅವಾಗ ಕ್ವಶನ್ ಏನು ಕೇಳಿದ್ದ, ರವಿ ಆರಂಭದ ಸ್ಥಳದಿಂದ ಈಗ ಎಷ್ಟು, ಆರಂಭ ಸ್ಥಳ ಯಾವುದು, ಇದು ಆರಂಭ ಸ್ಥಳ, ಇದು ಅಂತ್ಯ ಸ್ಥಳ, ಇದು. ಹಾಗಾದ್ರೆ ಹೀಗೆ ನಾವು ಏನು ಮಾಡಬೇಕು, ಇದನ್ನು ಅಳತೆ ಮಾಡಬೇಕು. ಅಂದ್ರೆ ಹೀಗೆ ಅಳತೆ ಮಾಡ್ಕೋಬೇಕು ನೋಡ್ರಿ. 10 ಮತ್ತು 5 ಇದು ಒಂಥರ ಆಯತ ಆತಲ್ಲ, ಆಯತದಲ್ಲಿ ವಿರುದ್ಧ ದಿಕ್ಕುಗಳು ಪರಸ್ಪರ ಹೆಂಗಿರ್ತಾವೆ ಅಂದ್ರೆ ಸಮ ಇರ್ತಾವೆ ಮತ್ತು ಸಮ ಅಂತರದಲ್ಲಿರ್ತಾವೆ ಮತ್ತು ಸಮನಾಗಿರ್ತಾವೆ. ಸೊ ಇದು 10 ಐತಪ್ಪ ಅಂತಂದ್ರೆ ಇದು 10 2 ಅದಾವ, ಇದು 5 ಅಪ್ಪ ಅಂದ್ರೆ ಇಲ್ಲಿಯೂ ಸಹಿತ 5 ಕಿಲೋಮೀಟರ್ ಅಂತ ಅರ್ಥ ಮಾಡ್ಕೋಬೇಕು ನಾವು ಇದನ್ನು. ಅದು ಸಹಿತ 5 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ಮತ್ತು ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್. ಅಂದ್ರೆ ಈ 5 + 10 = 15 ಕಿಲೋಮೀಟರ್ ಅವ ಆರಂಭ ಸ್ಥಳದಿಂದ ದೂರದಲ್ಲಿದ್ದಾನೆ. ಸೊ ಯುವರ್ ಆನ್ಸರ್ ಈಸ್ 15 ಕಿಲೋಮೀಟರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ವೆರಿ ಬ್ಯೂಟಿಫುಲ್ ಕ್ವಶನ್. ಈ ಥರನಾಗಿ 4 5 ಏನಾದರೂ ಕಾನ್ಸೆಪ್ಟನ್ನು ಕೊಟ್ಟರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನೀಟಾಗಿ ಏನು ಮಾಡ್ಬೇಕು, ಸ್ಟ್ರಕ್ಚರ್ ಹಾಕ್ಕೋಬೇಕು. ಫಸ್ಟು ಸ್ಟ್ರಕ್ಚರ್ ಹಾಕ್ಕೊಂಡು ಯಾವುದು ಎಡ ಯಾವುದು ಬಲ ನೋಡಿರಿ. ಈ ಥರನಾಗಿ ದಿಕ್ಕಿಗೆ ಬಂದ, ದಕ್ಷಿಣಕ್ಕೆ ಬಂದ, ಬಲಕ್ಕೆ ತಿರುಗಿದ 5 ಕಿಲೋಮೀಟರ್ ಬಂದ, ಮತ್ತೆ ಬಲಕ್ಕೆ ತಿರುಗಿದ 10 ಕಿಲೋಮೀಟರ್ ಬಂದ, ಅದಾದ ಮೇಲೆ ಮತ್ತೆ ಎಡಕ್ಕೆ 10 ಕಿಲೋಮೀಟರ್ ಬಂದ, ಕೊನೆಗಿಲ್ಲಿ ಬಂದು ನಿಂತುಕೊಂಡ. ಇದಾ ಇನ್ನೊಂದು ಪ್ರಶ್ನೆ ಮುಂದೆ ನಿಮಗೆ ಬರ್ತದೆ. ಹಾಗಾದರೆ 10 ಕಿಲೋಮೀಟರ್ನ ಬಂದ, ಆರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ಕಡೆ ಮುಖ ಮಾಡಿದ್ದಾನೆ ಅಂತ ಕೇಳಿದರೆ ಯಾವ ಮುಖ ಇದೆ, ಈ ಕಡೆ ಬಂದರೆ. ಬ್ಯೂಟಿಫುಲ್ ಕ್ವಶನ್, ಬ್ಯೂಟಿಫುಲ್ ಆನ್ಸರ್. ಯಾವುದಪ್ಪ ಅಂತಂದರೆ ಇದು ಪಶ್ಚಿಮ. ಸೊ ಹಿಂಗೂ ಸಹಿತ ಏನು ಮಾಡ್ತದೆ, ಮುಂದೆ ಪ್ರಶ್ನೆ ಬರ್ತದೆ, ನಿಮ್ಗೆ ಹೇಳ್ತೀನಿ ಆ ಪ್ರಶ್ನೆ ಬಂದಾಗ. ಸೊ ಯುವರ್ ಆನ್ಸರ್ ಈಸ್ 15 ಕಿಲೋಮೀಟರ್ ಇದರ ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನಿಗೆ ಬರೋಣ. ವೆರಿ ಗುಡ್. ಸುರೇಖಾ ತನ್ನ ಮನೆಯಿಂದ ಪಶ್ಚಿಮದ ಕಡೆಗೆ, ಮನೆ ಎಂಬುದು ಆರಂಭದ ಬಿಂದು ಆದರೆ
ಮನೆ ಎಂಬುದು ಆರಂಭದ ಬಿಂದುವಾದರೆ ಪಶ್ಚಿಮದ ಕಡೆಗೆ ನೋಡಿರಿ, ಸುರೇಖಾ ತನ್ನ ಮನೆಯಿಂದ ಪಶ್ಚಿಮದ ಕಡೆಗೆ, ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ, ಪಶ್ಚಿಮದ ಕಡೆಗೆ 9 ಕಿಲೋಮೀಟರನ್ನು ಚಲಿಸಿ ನಂತರ ದಕ್ಷಿಣದ ಕಡೆಗೆ, ದಕ್ಷಿಣ ಅಂದರೆ ಪಶ್ಚಿಮ, ದಕ್ಷಿಣ ಅಂದರೆ ಕೆಳಗಡೆ, ದಕ್ಷಿಣದ ಕಡೆಗೆ ತಿರುಗಿ 11 ಕಿಲೋಮೀಟರ್ ಏನು ಮಾಡ್ತಾಳೆ ಆಕಿ ಚಲಿಸ್ತಾಳೆ. 11 ಕಿಲೋಮೀಟರ್ ನಡೆದು ಮತ್ತೆ ನಂತರ ಅವಳು ಪೂರ್ವಕ್ಕೆ ತಿರುಗಿ, ಪೂರ್ವ ಅಂದ್ರೆ ನಾವು ಈ ಕಡೆ ನಿಂತ್ಕೊಂಡಾಗ ಮತ್ತೆ ಪೂರ್ವ ಅಂದರೆ ಆ ಕಡೆ ಆಗುತ್ತೆ, ದಕ್ಷಿಣ ಅಂದರೆ ಇದು ಪೂರ್ವ ಆಗುತ್ತೆ. ಮತ್ತು ಅವಳು ಪೂರ್ವಕ್ಕೆ ತಿರುಗಿ 13 ಕಿಲೋಮೀಟ್ರನ್ನು ಏನು ಮಾಡ್ತಾಳೆ ಆಕಿ ನಡೀತಾಳೆ ಸುರೇಖಾ. ಅಂತಿಮವಾಗಿ ಮತ್ತೆ ಪಶ್ಚಿಮಕ್ಕೆ ತಿರುಗಿ ಮತ್ತೆ 9, ಇದು 13, ಸ್ವಲ್ಪ ದೂರ 13 ಕಿಲೋಮೀಟರ್. ಮತ್ತೆ ಒಳ್ಳೆ ಪಶ್ಚಿಮಕ್ಕೆ ಅಂದ್ರೆ ಪೂರ್ವಕ್ಕೇನು ಹೋಗಿದ್ದಾಳಲ್ಲ, ಮತ್ತೆ ಅವಳು ಏನು ಮಾಡ್ತಾಳೆ, ಮೋಸ್ಟ್ಲಿ ದಾರಿ ತಪ್ಪಿರ್ತೈತಿ ಗೊತ್ತಾಗಿರೋಂಗಿಲ್ಲ. ಅವಾಗೇನು ಮಾಡ್ತಾಳೆ ಅಂದ್ರೆ ಮತ್ತೆ ಒಳ್ಳೆ ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ ಅಂದ್ರೆ ಪೂರ್ವಕ್ಕೇನು ಹೊಂಟಿರ್ತಾಳಲ್ಲ ಹಂಗೆ ತಿರ್ಕೊಂಡು ಮತ್ತೆ ಅವಳು ಇಲ್ಲಿ ಪೂರ್ವಕ್ಕೆ ಹೋದಾಕಿ ಮತ್ತೆ ಅವಳು 4 ಕಿಲೋಮೀಟ್ರ್ ಹೊಳ್ಳಿ ಬರ್ತಾಳೆ. ಪೂರ್ವಕ್ಕೆ ಹೋದಾಕಿ ಮತ್ತೆ ಇಲ್ಲಿ 4 ಕಿಲೋಮೀಟ್ರ್ ಹೊಳ್ಳಿ ಬರ್ತಾಳೆ. ಹಾಗಾದ್ರೆ ನಡ್ಕೊಂಡು ಹೋಗಿದ್ದಕ್ಕೆ ಸಾಕಾಯ್ತನ ಅಂತ ಅನ್ಸದ. ಮತ್ತೆ ಹೊಳ್ಳಿ ಸುರೇಖಾಳು ತನ್ನ ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ, ಹೆಂಗೆ ಹೋಗಿರ್ತಾಳೆ ಹಂಗತ್ತೆ ಹೊಳ್ಳಿ 4 ಕಿಲೋಮೀಟ್ರ್ ಇಲ್ಲಿ ಬರ್ತಾಳೆ, 4 ಕಿಲೋಮೀಟರ್. ಕ್ವಶನ್ ಏನು, ಆರಂಭಿಕ ಸ್ಥಳದಿಂದ ಎಷ್ಟು ದೂರದಿದ್ದ. ಮತ್ತು ಇದೇ ಸೇಮ್ ಕ್ವಶನ್ ನೋಡ್ರಿ, ಆಗಲೇ ನಮಗೆ ಹೇಳಿದೆ ನಿಮಗೆ ಆರಂಭದ ಬಿಂದು ಇಲ್ಲಿ, ಕೊನೆ ಇಲ್ಲಿ ಬಂದಕ್ಕೆ ಸ್ಟಾಪ್ ಆಗ್ಯಾಳ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಿದ್ದಾಳೆ. 9, 11, 13 ಅಂದರೆ ಇದಿಷ್ಟು ಇಲ್ಲಿ ತನಕ 13 ಇದು. ಸೊ 13ರಲ್ಲಿ ನಾವು 4 ಮೈನಸ್ ಮಾಡಿದ್ವಿ ಅಂದರೆ ಮತ್ತೆ ಒಳ್ಳೆ ಏನು ಬಂತದ್ದು 9 ಅಂದರೆ ಇದು ಸಹಿತ ಏನಾಗುತ್ತೆ 9 ಆಗುತ್ತೆ, 9 ಕಿಲೋಮೀಟ್ರ್ ಆಗುತ್ತೆ. ಹಾಗಾದರೆ ಇದು 9 ಆದರೆ ಇದು 9, ಹಾಗಾದ್ರೆ ಇದು 11 ಇತ್ತಂದ್ರೆ ಇದು ಸಹಿತ 11 ಕಿಲೋಮೀಟ್ರ್ ಇರ್ತದೆ. ಹಾಗಾದರೆ ಆರಂಭದ ಸ್ಥಳದಿಂದ ತಾನು ಇರತಕ್ಕಂಥ ಸ್ಥಳಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಅದುವೇ 11 ಕಿಲೋಮೀಟರ್. ನಿಮಗೆ ಸರಿಯಾದ ಉತ್ತರ 11 ಕಿಲೋಮೀಟರ್ ಈಸ್ ಯುವರ್ ಆನ್ಸರ್. ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. 11 ಕಿಲೋಮೀಟರ್ ಉತ್ತರ. ಇಲ್ಲಿ ಏನೂ ಇರೋಂಗಿಲ್ಲ, ಸುಮ್ಮನೆ ಏನು ಮಾಡ್ತಾನಂದ್ರೆ ಒಂದು ಯಾವುದೇ ಸಂಖ್ಯೆ ಇರೋಂಗಿಲ್ಲ, ಏನಿರೋಂಗಿಲ್ಲ, ಡೈರೆಕ್ಟಾಗಿ ಹಿಂಗತ್ತೆ ನಾನು ಆ ಕಡೆ ತಿರುಗಿದೆ ಈ ಕಡೆ ತಿರುಗಿದೆ ಅಂತ ಹೇಳ್ಬಿಡ್ತಾರೆ. ಇದನ್ನು ಸಹಿತ ನಾವು ನೋಡ್ಕೋಬೇಕಾಗತ್ತೆ. ಹಾಗಾದ್ರೆ ಏನೈತೆ ಕ್ವಶನ್ ನೋಡ್ರಿ ಇಲ್ಲಿ. ಒಂದು ದಿನ ಮುಂಜಾನೆ ನಾನು ಸೂರ್ಯನ ಕಡೆಗೆ ಮುಖ ಮಾಡಿ ಅಂದರೆ ಸೂರ್ಯನ ಕಡೆಗೆ ಮುಖ ಮಾಡಿ ಅಂದ್ರೆ ನಾವು ಯಾವುದಕ್ಕೆ ಮುಖ ಮಾಡೀವಿ, ಈಗ ಪೂರ್ವಕ್ಕೆ ಮುಖ ಮಾಡೋಣ ಅಂತ. ಸೂರ್ಯನ ಕಡೆಗೆ ಮುಖ ಮಾಡಿ ನಡೆಯಲು ಆರಂಭಿಸಿದೆನು. ಸೂರ್ಯನ ಕಡೆ ಮುಖ ಮಾಡಿ ವಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೊದಲು ಎಡಕ್ಕೆ ತಿರುಗಿದೆ, ನಂತರ ಬಲಕ್ಕೆ ತಿರುಗಿದೆನು. ಹಾಗಾದರೆ ನಾನು ಈಗ ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದೇನೆ ಎಂಬಂಥ ಪ್ರಶ್ನೆಗೆ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ನೋಡೋಣ ಒಂದು ಸ್ವಲ್ಪ ಏನು ಮಾಡಿರಿ, ಆನ್ಸರ್ ಮಾಡಿರಿ. ಈಗಾಗಲೇ ನಿಮಗಾಗಲೇ ಹೇಳಿ, ನಿನಗ ಸೂರ್ಯನಿಗೆ ಮುಖ ಮಾಡಿ ಅಂದ್ರೆ ತಾವೆಲ್ಲರೂ ಈಗ ಎಲ್ಲಿದ್ದೀರಪ್ಪ ಅಂತಂದ್ರೆ ಪೂರ್ವಕ್ಕೆ ಎದಿರಿ. ಹಾಗಾದ್ರೆ ಪೂರ್ವಕ್ಕೆ ಇದ್ದರೆ ಕೊನೆಯ ಉತ್ತರ ಏನು ಅಂತ ಏನು ಮಾಡಿರಿ, ಆನ್ಸರ್ ಮಾಡಿರಿ. ಓಕೆ, ಆನ್ಸರ್ ಮಾಡೋಣ ಅಂತೇಳಿ ಭಾವಿಸ್ತೇನೆ. ನೋಡಿರಿ, ಮೊದಲಿಗೆ ಈಗ ಉತ್ತರವನ್ನು ಪರೀಕ್ಷೆಯನ್ನು ಮಾಡ್ಕೊಳ್ಳಮ್ಮ. ಸೂರ್ಯನಿಗೆ ಮುಖ ಮಾಡಿ ನಡೆಯಲು ಆರಂಭಿಸಿದ. ಈ ಕಡೆ ಹಿಂಗತ್ತೆ ನಡೆಯಲು ಸ್ಟಾರ್ಟ್ ಮಾಡಿದ. ತನ್ನ ಎಡಕ್ಕೆ ತಿರುಗಿದ, ಈ ಕಡೆ ಮುಖ ಮಾಡಿದ. ಎಡಕ್ಕಂದ್ರೆ ಮೇಲೆ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿದ. ನಂತರ ತನ್ನ ಬಲಕ್ಕೆ ತಿರುಗಿದ. ಹಾಗಾದರೆ ನಾನು ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದೇನೆ ನೋಡಿಲ್ಲಿ. ಸೂರ್ಯನ ಕಡೆಗೆ ಹೊಂಟ, ತನ್ನ ಎಡಕ್ಕೆ ತಿರುಗಿದ, ನಂತರ ಬಲಕ್ಕೆ ತಿರುಗಿದ. ಹಾಗಾದ್ರೆ ನಾನು ಯಾವ ದಿಕ್ಕಿನ ಕಡೆಗೆ ಇದ್ದೀನಿ? ಯುವರ್ ಆನ್ಸರ್ ಈಸ್ ಪೂರ್ವ. ಪೂರ್ವ ಇಸ್ ದ ರೈಟ್ ಆನ್ಸರ್.